ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಳ್ಳಲಾದ ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪರಿಚಯಾತ್ಮಕ ವಿಡಿಯೋಗಳಲ್ಲಿ ಈ ಸಮೀಕ್ಷೆಯ ಉದ್ದೇಶ ಮತ್ತು ಮೌಲ್ಯಮಾಪನ ಚೌಕಟ್ಟನ್ನು ಪರಿಚಯಿಸುವುದರ ಜೊತೆಗೆ ಅಭ್ಯಾಸ ಪುಸ್ತಕದ ರಚನೆ ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿದ್ದೇವೆ. ಈ ವಿಡಿಯೋದಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಥೀಮ್ನಲ್ಲಿ ನೀಡಲಾಗಿರುವ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನ ವೃದ್ಧಿಸಬೇಕು ಎಂಬುದನ್ನು ಚರ್ಚಿಸೋಣ. ಈ ಥೀಮ್ 5ನೇ ತರಗತಿಯಲ್ಲಿರುವ ಕುಟುಂಬ ಅಧ್ಯಾಯವನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ 3, 4 ಮತ್ತು 5ನೇ ತರಗತಿಯ ಕಲಿಕಾ ಫಲಗಳು ಹೀಗಿವೆ. ಅಭ್ಯಾಸ ಪುಸ್ತಕದ ಈ ಥೀಮ್ನಲ್ಲಿ ಕೇಳಲಾಗಿರುವ 15ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಕೆಳಗೆ ನೀಡಿರುವ ತನವ್ನ ವಂಶವೃಕ್ಷವನ್ನು ನೋಡಿ 11ರಿಂದ 16ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಶ್ವಿನಿಗೆ ವರುಣನ ಹೆಂಡತಿ ಸಂಬಂಧದಲ್ಲಿ ಏನಾಗುತ್ತಾರೆ? ಆಪ್ಷನ್ ಎ ನಾದಿನಿ, ಆಪ್ಷನ್ ಬಿ ಸಹೋದರಿ, ಆಪ್ಷನ್ ಸಿ ತಾಯಿ, ಆಪ್ಷನ್ ಡಿ ಸೊಸೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಸೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನ ಹೇಗೆ ಸಿದ್ಧಗೊಳಿಸಬಹುದು ಅನ್ನೋದನ್ನ ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳ ಕುರಿತು ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಹಾಗಾಗಿ ಈ ಪ್ರಶ್ನೆಯು ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳ ಕುರಿತು ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳು ವಂಶವೃಕ್ಷದಲ್ಲಿ ನೀಡಲಾದ ಮಾಹಿತಿಯನ್ನು ಅವಲೋಕನ ಮಾಡುವ ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧವನ್ನು ಗುರುತಿಸುವ ವಿಮರ್ಶನಾತ್ಮಕ ಚಿಂತನಾ ಕೌಶಲ್ಯಗಳನ್ನು ಪರೀಕ್ಷಿಸುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಗೊಂದಲಗಳಿಲ್ಲದೆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಪಾಲಿಸಬಹುದಾದ ಕೆಲವು ಹಂತಗಳನ್ನ ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಕೌಟುಂಬಿಕ ಸಂಬಂಧಗಳಿಗೆ ಬಳಸುವ ಪದಗಳನ್ನ ನೆನಪಿಸಿಕೊಳ್ಳಬೇಕು. ನಂತರ ವಂಶವೃಕ್ಷವನ್ನು ಅರ್ಥೈಸಿಕೊಂಡು ಇದರಲ್ಲಿ ನೀಡಲಾದ ಮಾಹಿತಿಯನ್ನು ಬಳಸಿಕೊಂಡು ಕುಟುಂಬದ ಸದಸ್ಯರ ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು. ಅದಕ್ಕೆ ಅನುಗುಣವಾಗಿ ಸರಿಯಾದ ಆಯ್ಕೆಯನ್ನ ಆರಿಸಿ ಅದಕ್ಕೆ ವೃತ್ತ ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನ ಹೇಗೆ ಸಿದ್ಧಗೊಳಿಸಬಹುದು ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ವಂಶವೃಕ್ಷದಲ್ಲಿನ ಸಂಬಂಧಗಳನ್ನು ಗುರುತಿಸುವುದನ್ನು ಅಭ್ಯಾಸ ಮಾಡಿಸಬಹುದು. ಸಂಬಂಧಗಳನ್ನ ನಿರ್ಧರಿಸಲು ವಂಶವೃಕ್ಷದ ಮೂಲಕ ತರ್ಕಿಸಲು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬಹುದು. ಸಂಕೀರ್ಣವಾದ ವಂಶವೃಕ್ಷವನ್ನು ಒದಗಿಸಿ ಅವುಗಳನ್ನು ವಿಶ್ಲೇಷಿಸಲು ವಿದ್ಯಾರ್ಥಿಗಳಿಗೆ ಗುಂಪುಗಳಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕಾಗುತ್ತದೆ. ಅಭ್ಯಾಸ ಪುಸ್ತಕದ ಈ ಥೀಮ್ನಲ್ಲಿ ಕೇಳಲಾಗಿರುವ 18ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ನಿಮ್ಮ ತಾಯಿಯ ತಂಗಿ ನಿಮ್ಮ ಅಣ್ಣನಿಗೆ ಸಂಬಂಧದಲ್ಲಿ ಏನಾಗುತ್ತಾರೆ? ಆಪ್ಷನ್ ಎ ಮಗಳು, ಆಪ್ಷನ್ ಬಿ ತಾಯಿ, ಆಪ್ಷನ್ ಸಿ ಚಿಕ್ಕಮ್ಮ, ಆಪ್ಷನ್ ಡಿ ಸೊಸೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮ್ಮ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಅನ್ನೋದನ್ನ ಈಗ ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳ ಕುರಿತು ವಿದ್ಯಾರ್ಥಿಗಳ ಜ್ಞಾನವನ್ನ ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಹಾಗಾಗಿ ಈ ಪ್ರಶ್ನೆಯು ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳ ಕುರಿತ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧವನ್ನು ತಿಳಿಯಲು ವಿದ್ಯಾರ್ಥಿಗಳು ಎಲ್ಲಾ ಸಂಬಂಧಗಳನ್ನು ನೆನಪಿಸಿಕೊಂಡು ತಮ್ಮ ಕಲ್ಪನೆಯ ಮೂಲಕ ವಂಶವೃಕ್ಷವನ್ನು ರಚಿಸಬೇಕಾಗುತ್ತದೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧವನ್ನು ನಿರ್ಧರಿಸಲು ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡಬೇಕಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳ ದೃಶ್ಯೀಕರಿಸುವ ಮತ್ತು ವಿಮರ್ಶಾತ್ಮಕವಾಗಿ ಆಲೋಚಿಸುವ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತಿದೆ. ಯಾವುದೇ ಗೊಂದಲಗಳಿಲ್ಲದೆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳು ಪಾಲಿಸಬಹುದಾದ ಕೆಲವು ಹಂತಗಳನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಕೌಟುಂಬಿಕ ಸಂಬಂಧಗಳನ್ನು ಬಳಸುವ ಪದಗಳನ್ನು ನೆನಪಿಸಿಕೊಳ್ಳಬೇಕು. ಕೌಟುಂಬಿಕ ಸಂಬಂಧಗಳನ್ನು ಅರ್ಥೈಸಿಕೊಂಡು ಸರಿಯಾದ ಉತ್ತರವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿ ಅದಕ್ಕೆ ವೃತ್ತ ಹಾಕಬೇಕು. ಈಗ ಈ ರೀತಿಯ ಪ್ರಶ್ನೆಗಳನ್ನ ಉತ್ತರಿಸಲು ವಿದ್ಯಾರ್ಥಿಗಳನ್ನ ಹೇಗೆ ಸಿದ್ಧಗೊಳಿಸಬಹುದೆಂದು ನೋಡೋಣ. ವಿದ್ಯಾರ್ಥಿಗಳಿಗೆ ತಮ್ಮ ಕುಟುಂಬದ ವಂಶವೃಕ್ಷವನ್ನು ರಚಿಸಲು ತಿಳಿಸಿ.
ವಿದ್ಯಾರ್ಥಿಗಳು ತಾವು ರಚಿಸಿದ ವಂಶವೃಕ್ಷವನ್ನು ತಮ್ಮ ಸಹಪಾಠಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಅದರಲ್ಲಿರುವ ಸದಸ್ಯರ ನಡುವಿನ ಸಂಬಂಧಗಳನ್ನು ಗುರುತಿಸಲು ತಿಳಿಸಬಹುದು. ಸಂಬಂಧಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ವಿವಿಧ ಕೌಟುಂಬಿಕ ಪಾತ್ರಗಳನ್ನು ನಿರ್ವಹಿಸುವ ಪಾತ್ರಾಭಿನಯದ ಚಟುವಟಿಕೆಗಳನ್ನು ಮಾಡಿಸಿ ಸಂಬಂಧಗಳನ್ನು ಗುರುತಿಸಲು ವಿದ್ಯಾರ್ಥಿಗಳಿಗೆ ಕ್ಲಿಷ್ಟವಾದ ವಂಶವೃಕ್ಷಕ್ಕೆ ಸಂಬಂಧಿಸಿದ ರಸಪ್ರಶ್ನೆ ಮತ್ತು ಇತರ ಆಟಗಳನ್ನು ಆಡಿಸಿ. ಈ ಥೀಮ್ಗೆ ಸಂಬಂಧಿಸಿದಂತೆ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗಳ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ಟೀಚೋಪಿಯಾ ಆಪ್ ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಉಪಯೋಗಿಸಬಹುದು. ಹಾಗೇನೆ ಈ ರೀತಿಯ ಹಾಟ್ಸ್ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದಕ್ಕೆ ಸಹಾಯವಾಗುವ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, ಯೋಜನೆ ಆಧಾರಿತ ಕಲಿಕಾ ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳನ್ನು ಸಹ ಟೀಚೋಪಿಯಾ ಆಪ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆಪ್ ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ. ಈ ಎಲ್ಲಾ ಸಂಪನ್ಮೂಲಗಳು ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಸಾಧನಾ ಸಮೀಕ್ಷೆಗೆ ಸಿದ್ಧಗೊಳಿಸಲು ಸಹಾಯವಾಗುತ್ತವೆ ಎಂದು ಆಶಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.